ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ವಿಧಾನ ಪರಿಷತ್ ಅಡ್ಡ ಮತದಾನದ ವಿಚಾರ ಈಗ ಆಣೆ ಪ್ರಮಾಣಕ್ಕೆ ತಿರುಗಿಬಿಟ್ಟಿದೆ. ವಿಜೇಂದ್ರ ತಮ್ಮದೇ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದೊಯ್ಯುವುದಕ್ಕೆ ಸಜ್ಜಾಗಿದ್ದಾರೆ. ಮಂಜುನಾಥನ ಮುಂದೆ ಆಣೆ ಮಾಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಆದರೆ ಇದಕ್ಕೆ ಕೆಲ ಶಾಸಕರು ಆಕ್ಷೇಪ ಎತ್ತಿದ್ದಾರೆ. ಹೀಗಾಗಿ ಈ ಆಣೆ ಪ್ರಮಾಣ ನಡೆಯುತ್ತೋ ಇಲ್ವೋ ಎನ್ನುವ ಕುತೂಹಲ ಮೂಡಿದೆ. ವಿಧಾನ ಪರಿಷತ್ ಅಡ್ಡ ಮತದಾನ ಬಿಜೆಪಿ ಜೆಡಿಎಸ್ ಪಾಳ್ಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ಅಡ್ಡ ಮತದಾನ ಮಾಡಿದವರ ಪತ್ತೆಗಾಗಿ ಬಿಜೆಪಿ ಸಮಿತಿ ರಚಿಸಿದೆ. ಆದರೂ ಅಡ್ಡಗೆರೆ ದಾಟಿದವರ ಹೆಸರು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ. ಹೀಗಾಗಿ ಬಿಜೆಪಿ ಅಡ್ಡ ಮತದಾನ ಮಾಡಿದ್ದಾರಾ ಇಲ್ವಾ ಅಂತ ಆಣೆ ಮಾಡಿಸೋದಕ್ಕೆ ಮುಂದಾಗಿದೆ. ಅದಕ್ಕೆ ಆಯ್ಕೆ ಮಾಡಿಕೊಂಡ ಜಾಗವೇ ಧರ್ಮಸ್ಥಳ. ಅಡ್ಡ ಮತದಾನ ಮಾಡಿದವರು ತಾಯಿಗೆ ದ್ರೋಹ ಬಗೆದವರು, ಅವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅಂತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ನಿರ್ಧರಿಸಿದ್ದಾರೆ. ಇದೇ ಗುರುವಾರ ಅಥವಾ ಶುಕ್ರವಾರ ಧರ್ಮಸ್ಥಳದಲ್ಲಿ ಸಭೆ ನಡೆಸಿ ಅಲ್ಲಿ ಆಣೆ ಪ್ರಮಾಣ ಮಾಡಿಸಲಿದ್ದಾರೆ. ಮಂಗಳವಾರ ದೆಹಲಿಗೆ ಹೋಗಿ ವರಿಷ್ಠರ ಬಳಿಯೂ ಕೂಡ ಈ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಎಲ್ಲ ಶಾಸಕರನ್ನ ಧರ್ಮಸ್ಥಳಕ್ಕೆ ಕರೆದು ಆಣೆ ಮಾಡಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂತ ಕೆಲಸ ಇದರಿಂದ ಆಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರ ತಂದಿದೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದ್ರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷದ ಸಭೆಯನ್ನ ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಿದ್ದಾರೆ, ಅದು ಯಾರೇ ಆಗಿರ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು. ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗ್ಬೇಕು. ಇದು ನಾನಂತ ನಿರ್ಧಾರ ಮಾಡಿದ್ದೇನೆ. ಅಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ, ಅದನ್ನು ಅಧ್ಯಕ್ಷರ ಜೊತೆನೆ ಚರ್ಚೆ ಮಾಡ್ತೀವಿ. 81 ಶಾಸಕರು ಆಣೆ ಮಾಡಿದರೆ ಓಟು ವ್ಯತ್ಯಾಸ ಆಗಿರೋದೇನು ಸರಿಯಾಗಲ್ವಲ್ಲ? ಓಟ್ ವ್ಯತ್ಯಾಸ ಅಂತೂ ಆಗ್ಬಿಟ್ಟಿದೆಯಲ್ಲ. 81 ಜನ ಬಂದು ಆಣೆ ಮಾಡಿದ್ರೆ ಮತ್ತೆ ಮುಂದೇನು ಅನ್ನೋ ಪ್ರಶ್ನೆನೂ ಬರುತ್ತೆ. ಅಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅಶೋಕ್ ಹೇಳ್ತಾ ಇದ್ರೆ, ಆಣೆ ಮಾಡಿದ್ರೆ ಅಡ್ಡ ಮತದಾನದ ವ್ಯತ್ಯಾಸ ಬದಲಾಗಲ್ಲ ಅಂತ ಸಿಟಿ ರವಿ ಹೇಳ್ತಿದ್ದಾರೆ. ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಕೂಡ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆಣೆ ಪ್ರಮಾಣ ಸರಿಯಾದ ತೀರ್ಮಾನ ಅಲ್ಲ ಅಂದಿದ್ದಾರೆ. ಒಂದೊಮ್ಮೆ ಅಡ್ಡ ಮತದಾನ ಮಾಡಿದ ವೀರರು ಆಣೆ ಪ್ರಮಾಣ ಮಾಡಿ ತಾವು ಉಳಿದುಕೊಳ್ಳೋಕೆ ತಮ್ಮ ನೈತಿಕ ದಿವಾಳಿತನ ತೋರಿಸಿದ್ರೆ ಅದರಿಂದ ಅಪಚಾರದ ಪ್ರಮಾಣ ಆಗುತ್ತೆ. ಅಡ್ಡ ಮತದ ಅಪಚಾರಕ್ಕೆ ಧರ್ಮಸ್ಥಳವನ್ನ ಎಳೆಯೋದು ಬೇಡ ಅಂದಿದ್ದಾರೆ. ಆದರೆ ಪಕ್ಷದ ಕೆಲ ಶಾಸಕರು ಆಣೆ ಮಾಡಿಸೋದ್ರಲ್ಲಿ ತಪ್ಪಿಲ್ಲ ಅಂತಿದ್ದಾರೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ. ಅದರಲ್ಲಿ ಏನು ತಪ್ಪೈತಿ? ನಮ್ಗೆಲ್ಲರಿಗೂ ಅಧ್ಯಕ್ಷರವರು, ಹಾಗಾಗಿ ಅವ್ರು ತೆಗೆದುಕೊಂಡಂತ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಬಿಜೆಪಿಯ ಸ್ಥಿತಿ ಇದ್ದ ಮೂವರಲ್ಲಿ ಕದ್ದವರು ಯಾರು ಎಂಬಂತಾಗಿದೆ. ಪಕ್ಕದಲ್ಲೇ ಇದ್ದವರನ್ನ ಅನುಮಾನದಿಂದ ನೋಡುವಂತಾಗಿದೆ. ಕೆಲ ಶಾಸಕರ ಮೇಲೆ ಶಂಕೆ ವ್ಯಕ್ತವಾಗಿದೆ. ಇಂಥ ಶಾಸಕರು ಆಣೆ ಮಾಡಿ ಹೇಳ್ತೀನಿ, ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂತಿದ್ದಾರೆ. ಬೇಲೂರು ಶಾಸಕ HK ಸುರೇಶ್, ಉದಯ್ ಗರುಡಾಚಾರ್, ಚಂದ್ರು ಲಮಾಣಿ ಆಣೆ ಪ್ರಮಾಣಕ್ಕೆ ರೆಡಿ ಅಂದಿದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗರ್ಭಗುಡಿಯ ಪಕ್ಕದಲ್ಲಿ, ಗರ್ಭಗುಡಿಗೆ ಯಾರನ್ನು ಒಳಗಡೆ ಸೇರಿಸಲ್ಲ, ಪಕ್ಕದಲ್ಲೇ ನಿಂತ್ಕೊಂಡು ಮಂಜುನಾಥ ಸ್ವಾಮಿಯ ಹಾರವನ್ನು ಹಾಕ್ಕೊಂಡು ನಾನು ಅಡ್ಡ ಮತದಾನವನ್ನು ಮಾಡಿಲ್ಲ, ಪಕ್ಷದ್ರೋಹವನ್ನು ಮಾಡಿಲ್ಲ, ಜನ್ಮ ಕೊಟ್ಟ ತಾಯಿಗೆ ಮೋಸವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಸಂದೇಶವನ್ನು 63 ಜನದಲ್ಲಿ ಪ್ರಪ್ರಥಮದಲ್ಲಿ ನಾನು ಕೊಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಧರ್ಮಸ್ಥಳ ಅಷ್ಟೇ ಅಲ್ಲ, ಇನ್ನು ಬೇರೆ ಯಾವ ದೇವರ ಮೇಲೆ ಆಣೆ ಮಾಡಬೇಕಂದ್ರೂ ಸಹಿತ ಅದಕ್ಕೆ ನಾನಂತೂ ಸಿದ್ಧ ಇದ್ದೀನಿ. ಅದರಲ್ಲಿ ಯಾವುದೇ ಸಂಶಯ ಬೇಡ. ಅವ್ರು ಯಾವತ್ತು ಕರೀತಾರೆ ಅವತ್ತು ಬಂದು ನಾನು ಪ್ರಮಾಣವನ್ನು ಮಾಡ್ತೀನಿ. ಕರೀತಾರೆ ಅಂತ ಹೇಳಿದ್ರೆ 100% ಹೋಗಿ ಬರ್ತೀನಿ. ಯಾಕಂದರೆ ನಾನು ಪರಮೇಶ್ವರನ ಪರಮ ಭಕ್ತ ನಾನು, ಆಯ್ತಾ? ಸೊ ಹಂಗೇನ ನಾನು ನಮ್ಮನ್ನು ಕಳಿಸ್ಕೊಂಡ್ರೆ 100% ಹೋಗ್ತೀನಿ. ತಪ್ಪೇನಿದೆ? ನನ್ನ ಈಶ್ವರನ ಇದು ಆಶೀರ್ವಾದ, ಹೋಗಿ ಬರ್ತೀನಿ, 100% ಹೋಗ್ತೀನಿ. ಆದ್ರೆ ಆಣೆ ಪ್ರಮಾಣಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಅವರನ್ನ ಕೇಳಿದ್ರೆ ಅವ್ರು ಹೇಳಿದ್ದು ಹೀಗೆ, ಇಲ್ಲ ನಮಗೆ ಮಾಡಿಲ್ಲ, ಹೆದರ ಹೋಗ್ತಾರೆ. ಬಟ್ ದಯವಿಟ್ಟು ಏನು ಕೇಳಬೇಡ್ರಿ, 3 ತಿಂಗಳಾದ್ರೆ ಮಾತಾಡ್ತೀನಿ. ಇನ್ನು ನನ್ನ ಪಕ್ಷದಲ್ಲಿ 17 ಶಾಸಕರು ಸಭೆಗೆ ಬಂದಿದ್ರು, 17 ಶಾಸಕರು ಮತ ಹಾಕಿದ್ದೀವಿ ಅಂದಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಆಣೆ ಪ್ರಮಾಣ ಪರಿಹಾರ ಅಲ್ಲ ಅಂತ HDK ಹೇಳ್ತಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ ಕೂಡ ಮಾತನಾಡಿ ವಿಜಯೇಂದ್ರ ನೋವಿನಿಂದ ಹೇಳಿದ್ದಾರೆ, ಈ ವಿಚಾರದಲ್ಲಿ ಧರ್ಮಸ್ಥಳ ಎಳೆಯೋದು ಬೇಡ. ಈ ಬಗ್ಗೆ ವಿಜಯೇಂದ್ರ ಜೊತೆ ಮಾತನಾಡಿದ್ದು ಆಣೆ ಪ್ರಮಾಣ ಕೈಬಿಡಲು ವಿನಂತಿ ಮಾಡಿದ್ದೇನೆ ಅಂದಿದ್ದಾರೆ.
ನಾನೀಗ ಆಗಲೇ ಹೇಳಿದ್ದೀನಿ, ಯಾಕೆಂದ್ರೆ 17 ಜನವೂ ಬಂದಿದ್ರು, 17 ಜನವೂ ಮತ ಹಾಕಿದ್ದೇವೆ ಅಂತಾರೆ. ಅದರಿಂದ ಇಲ್ಲಿ ಆಣೆ ಪ್ರಮಾಣ ನನ್ನ ಪಕ್ಷದಲ್ಲಿ ಮಾಡೋದ್ರಿಂದ ಅದಕ್ಕೆ ಸೊಲ್ಯೂಷನ್ ಅಲ್ಲ ಅಂತಕ್ಕಂಥ ನಿರ್ಧಾರ ನಮ್ಮ ನಾಯಕರುಗಳು ತೀರ್ಮಾನ ಮಾಡ್ಕೊಂಡಿದ್ದಾರೆ, ಪಕ್ಷದ ಮುಖಂಡರುಗಳು. ಅಡ್ಡ ಮತದಾನದ ಬಗ್ಗೆ ಪಾರ್ಟಿ ಬಹಳ ಗಂಭೀರವಾಗಿದೆ, ಇದ್ರ ಬಗ್ಗೆ ಎರಡನೇ ಪ್ರಶ್ನೆನೇ ಇಲ್ಲ. ಆದ್ರೆ ಈ ಆಣೆ ಪ್ರಮಾಣದ ಬಗ್ಗೆ ನಮ್ಮ ರಾಜ್ಯದ ಅಧ್ಯಕ್ಷರು ಬಹಳ ಮನನೊಂದು ಆ ಮಾತನ್ನ ಹೇಳಿದ್ದಾರೆ. ನಾನು ರಾಜ್ಯ ಅಧ್ಯಕ್ಷರಿಗೂ ಫೋನ್ ಮುಖಾಂತರ ವಿನಂತಿ ಮಾಡಿದ್ದೇನೆ. ನಿಮ್ಮ ಮನಸ್ಸಿನ ನೋವು ನನಗೆ ಅರ್ಥ ಆಗತ್ತೆ. ಸ್ವಲ್ಪ ಅವರ ಈ ಒಂದು ನೋವಿನಲ್ಲಿ ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ, ನಾವು ಅದನ್ನು ಫೈಂಡ್ ಔಟ್ ಮಾಡೋಣ. ಇನ್ನೆರಡು ದಿನದಲ್ಲಿ ಸಿಟಿ ರವಿ ನೇತೃತ್ವದ ಸಮಿತಿ ವರದಿಯನ್ನ ನೀಡಲಿದೆ. ವಿಜಯೇಂದ್ರ ಅಶೋಕ್ ಕೂಡ ದೆಹಲಿಗೆ ಹೋಗಿ ವರಿಷ್ಠರ ಜೊತೆ ಚರ್ಚಿಸಲಿದ್ದಾರೆ. ಆಣೆ ಪ್ರಮಾಣ ನಡೆಯುತ್ತಾ ಇಲ್ವಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.